ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಸಬ್ಸಿಡಿ ಸಿಲಿಂಡರ್ ಮಿತಿ 12ಕ್ಕೆ ಏರಿಕೆ, ಅಡುಗೆ ಅನಿಲಕ್ಕೆ ಆಧಾರ್ ಕಡ್ಡಾಯಕ್ಕೆ ತಾತ್ಕಾಲಿಕ ಬ್ರೇಕ್. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಆನೇಕಲ್ನ ಇಂಡ್ಲವಾಡಿ ಬಟ್ಟೆ ಗೋದಾಮಲ್ಲಿ ಅಗ್ನಿ ಆಕಸ್ಮಿಕ, ಹೊತ್ತಿ ಉರಿತಾ ಇದೆ ಗೋದಾಮು. ಬೆಂಕಿ ಆರಿಸೋಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಹರಸಾಹಸ. ನಿನ್ನೆ ಅರ್ಧ ಗಂಟೆ ಸುಲಭ ಶೌಚಾಲಯದ ಬಗ್ಗೆ ಮಾಹಿತಿ, ಇವತ್ತು ಹಳ್ಳಿಗೆ ಹೋಗಿ ಜಾಗೃತಿ. ಕೊಪ್ಪಳದಲ್ಲಿ ಮಹಿಳೆಯರ ಕಾಲಿಗೆ ಬಿದ್ದು ನೈರ್ಮಲ್ಯ ಕಾಪಾಡುವಂತೆ ಅಧ್ಯಕ್ಷರಿಂದ ಮನವಿ. 13 ದಿನಗಳ ಪಾದಯಾತ್ರೆ ಮುಗಿತು, ಈಗ ಶುರುವಾಗಿದೆ ಅನಿರ್ದಿಷ್ಟಾವಧಿ ನಿರಶನ. ಹುತಾತ್ಮ ದಿನಾಚರಣೆಯೆಂದೇ ನೇಕಾರರ ಪರವಾಗಿ ರಂಗಕರ್ಮಿ ಪ್ರಸನ್ನರಿಂದ ಮತ್ತೆ ಹೋರಾಟ. ತಾಲೂಕು ಹಾಗೂ ಗ್ರಾಮ ಮಟ್ಟಗಳಲ್ಲಿ ಇರುವಂತಹ ಜಾಗೃತಿ ಸಮಿತಿಗಳಿಗೆ ರಾಜಕೀಯೇತರ ವ್ಯಕ್ತಿಗಳ ನೇಮಕ ವಿಚಾರದ ಪ್ರಸ್ತಾಪ ಕೂಡ ಇವತ್ತು ಸದನದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಸರ್ಕಾರದ ತೀರ್ಮಾನವನ್ನು ಪ್ರಶ್ನಿಸಿ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಸದನದ ಬಾವಿಗೆ ಇಳಿದು ಪ್ರೊಟೆಸ್ಟ್ ನಡೆಸಿದರು. ಸಚಿವ ಆಂಜನೇಯ ಪ್ರಸ್ತಾಪಕ್ಕೆ ಆಡಳಿತ ಪಕ್ಷದ ಶಾಸಕರಿಂದ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಶಾಸಕ ನರೇಂದ್ರ ಸ್ವಾಮಿಯವರಂತೂ ಸಚಿವ ಆಂಜನೇಯ ಮೇಲೇರಿ ಹೋದರು. ಸಚಿವರ ಬಳಿ ಮೇಜುಕುಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ಶಾಸಕ ಅಶೋಕ್ ಪಟ್ಟಣ ನರೇಂದ್ರ ಸ್ವಾಮಿ ಅವರ ಮನವೊಲಿಸಿ ಕರೆದುಕೊಂಡು ಹೋದರು. ಇವ್ರ ಜೊತೆಗೂ ಚರ್ಚೆ ಮಾಡಿ ಪುನಃ ಸಿಎಂ ಜೊತೆ ಚರ್ಚೆ ಮಾಡಿ ಅವರ ಹೇಳಿಕೆ ಕೊಡ್ರಲ್ಲ. ಓಕೆ, ಆಯ್ತು. ಪೇಪರ್ನಲ್ಲಿ ಇಟ್ಬಿಡ್ರಿ. ಈಗ ಹೋಮ್ ಮಿನಿಸ್ಟರ್ ನೋಡಿ, ಲಾ ಮಿನಿಸ್ಟ್ರೆ ಬಂಡೆ ಅಂತ ಇದ್ರೆ ದಯವಿಟ್ಟು ಸ್ಪೀಕರ್ನವರು ತೀರ್ಮಾನ ಕೊಡಬೇಕು. ಕಾಂಗ್ರೆಸ್ ಅಲ್ಲೇ ಒಡಕಿದೆ ಸರ್, ಕಾಂಗ್ರೆಸ್ ಅಲ್ಲೇ ಒಡಕಿದೆ, ಕಾಂಗ್ರೆಸ್ ಅಲ್ಲೇ ಒಡಕಿದೆ. ಓಪನ್ ಆಗೈತೆ ಇವತ್ತು ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳ ವಿರುದ್ಧ. ಆಮೇಲೆ ನೋಡಿ, ಇನ್ನೊಂದ್ಸರಿ ಅಪೀಲ್ ಮಾಡ್ತೇನೆ, ತಡೆ ಮಾಡ್ತೀವಿ. ಇಲ್ಲ, ತಡೆ ಮಾಡ್ತೀವಿ. ಸದ್ಯಕ್ಕೆ ತಡೆ ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ. ನೋಡಿ, ಲಾ ಮಿನಿಸ್ಟ್ರೆ ರೈಟ್, ಸದನದಲ್ಲಿ ಇವತ್ತು ಏನಾಯಿತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಚಲನಗಳಿಗೆ, ಸಾಕಷ್ಟು ಹೈ ಡ್ರಾಮಾಗಳಿಗೆ ಇವತ್ತು ಸದನ ಸಾಕ್ಷಿ ಆಯಿತು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಇರುವ ಜಾಗೃತಿ ಸಮಿತಿಗಳಿಗೆ ರಾಜಕೀಯೇತರ ವ್ಯಕ್ತಿಗಳ ನೇಮಕ ವಿಚಾರದ ಪ್ರಸ್ತಾಪ ಸಾಕಷ್ಟು ಆಕ್ರೋಶಕ್ಕೆ ಇನ್ಫ್ಯಾಕ್ಟ್ ಇವತ್ತು ಕಾರಣವಾಯಿತು. ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಉದ್ದೇಶಿಸಿ ಏನೆಲ್ಲ ಬ್ಯಾಕ್ಗ್ರೌಂಡ್ಗಳನ್ನು ಚೆಕ್ ಮಾಡಿ ಈ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡಿದೆ, ಯಾಕೆ ಸರ್ಕಾರ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ಮುಂದಾಯಿತು ಅಂತ ಕೇಳಿ ಇನ್ಫ್ಯಾಕ್ಟ್ ಆಂಜನೇಯ ಅವರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ, ಅವರನ್ನು ಅಶೋಕ್ ಅವರನ್ನ ಈಗ ಸಮಾಧಾನ ಮಾಡುವಂತಹ ಕೆಲಸಗಳನ್ನು ಕೂಡ ಅಲ್ಲಿ ಮಾಡಲಾಯಿತು. ಹಾಗೆ BJPಯ ಸುಮಾರು ಶಾಸಕರು ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಸಾಕಷ್ಟು
ಆಕ್ರೋಶಗಳನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಶಾಸಕರು, ಸ್ವತಃ ಕಾಂಗ್ರೆಸ್ನ ಶಾಸಕರಾದಂಥ ಎ ಮಂಜು ಹಾಗೂ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಸಾಕಷ್ಟು ವಿರೋಧವನ್ನು ಇವತ್ತು ವ್ಯಕ್ತಪಡಿಸಿದ್ರು. ಇನ್ನು ಅಡುಗೆ ಅನಿಲ ಬಳಕೆದಾರರಿಗೆ ಎರಡೆರಡು ಸಿಹಿ ಸುದ್ದಿ ಇದೆ. ಒಂದು, ಸಬ್ಸಿಡಿ ಸಿಲಿಂಡರ್ ಮಿತಿಯನ್ನು 9ರಿಂದ 12ಕ್ಕೆ ಜಾಸ್ತಿ ಮಾಡೋಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನೊಂದು, ಸಬ್ಸಿಡಿ ಸಿಲಿಂಡರ್ಗೆ ಆಧಾರ್ ಕಡ್ಡಾಯವಲ್ಲ. ಪ್ರಧಾನಿ ನಿವಾಸದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಸಲಹೆಯಂತೆ ಸಬ್ಸಿಡಿ ಗ್ಯಾಸ್ನ ಮಿತಿಯನ್ನು ಜಾಸ್ತಿ ಮಾಡಲಾಗಿದೆ. ಈ ಮಧ್ಯೆ ಆಧಾರ್ ಕಡ್ಡಾಯ ಎಂಬ ಆದೇಶಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಡಲಾಗಿದ್ದು, ಈ ಬಗ್ಗೆ ಸಮಿತಿಯನ್ನು ರಚನೆ ಮಾಡಲಾಗುವುದು. ಸಮಿತಿಯ ವರದಿ ಬಂದ ನಂತರ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ಸಭೆ ಬಳಿಕ ಕೇಂದ್ರದ ಪೆಟ್ರೋಲಿಯಂ ಸಚಿವ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಬೆಂಗಳೂರಿನ ಹೊರವಲಯದ ಆನೇಕಲ್ನ ಇಂಡ್ಲವಾಡಿಯಲ್ಲಿ ಬಟ್ಟೆ ಗೋದಾಮೊಂದರಲ್ಲಿ ಆಕಸ್ಮಿಕವಾಗಿ ಅಗ್ನಿ ಕಾಣಿಸಿಕೊಂಡಿದೆ. FSC ಕಂಪನಿಗೆ ಸೇರಿದ ಬಟ್ಟೆ ಗೋದಾಮು ಹೊತ್ತಿ ಉರಿತಾ ಇದೆ. ಸುದ್ದಿ ಗೊತ್ತಾಗ್ತಾನೆ 7 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಇನ್ನು SP ರಮೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಅಂತ ಅಂದಾಜು ಮಾಡಲಾಗಿದೆ. ಸೋನಿಯಾ ಗಾಂಧಿ ನನಗೆ ವೆರಿ ಕ್ಲೋಸು. CM ಸಿದ್ದರಾಮಯ್ಯ ನಾವು ಹೇಳ್ದಂಗೆ ಯಾವ ಕೆಲಸ ಬೇಕಾದರೂ ಹೇಳಿ ಚುಟ್ಕಿ ಹೊಡೆಯೋದ್ರೊಳಗೆ ಮಾಡಿಕೊಡ್ತಾರೆ. ಹೀಗೆ ಹೇಳಿಕೊಂಡು ಹಣ ಪಡೆದು ವಂಚಿಸ್ತಾ ಇದ್ದ ಯುವಕನೊಬ್ಬ ಮೈಸೂರಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಹಣವನ್ನು ಸುಲಿಗೆ ಮಾಡ್ತಾ ಇದ್ದ ವಂಚಕನ ಜಾಲವನ್ನು ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದ ಹೊಸ ಕುರುಬಗೇರಿಯ ವೇಲುಸ್ವಾಮಿನೇ ಈ ವಂಚಕ ಯುವಕ. ಯುವತಿಯರನ್ನು ಇವನು ಪರಿಚಯ ಮಾಡಿಕೊಳ್ಳುವುದು, ನಿಮಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ದ. 2.5 ಲಕ್ಷ ರೂಪಾಯಿ ಕೊಟ್ಟರೆ ರೈಲ್ ಓಡಿಸೋ ಕೆಲಸ ಕೊಡಿಸ್ತೀನಿ ಅಂತ ರೈಲ್ ಬಿಡ್ತಾ ಇದ್ದ. ಈಗ ಅಪ್ಲಿಕೇಶನ್ ಕೊಡೋಕ್ಕೆ ಅಡ್ವಾನ್ಸ್ ಆಗಿ 10,000 ರೂಪಾಯಿ ಕೊಡಿ ಅಂತ ಡೀಲ್ ಬೇರೆ ಕುದುರಿಸ್ತಾ ಇದ್ದ ಇವನು. ಸುವರ್ಣ ನ್ಯೂಸ್ ಈ ವಂಚಕನ ಜಾಲವನ್ನು ಈಗ ಬಯಲು ಮಾಡಿದೆ. ನಾವು ಕಳಿಸ್ತೀವಲ್ಲ ಆಗ ಡಿಸ್ಪ್ಲೇ ಮಾಡಿ ನೀವು ನಾವು ಕಳಿಸ್ತೀವಲ್ಲ ಆಗ ಡಿಸ್ಪ್ಲೇ ಮಾಡಿ ನೀವು ತಮ್ಮವರಿಗೆ ಪೊಲೀಸ್ ಸ್ಟೇಷನ್ ಬಂದು ಗ್ರಾಮದ ವ್ಯಾಜ್ಯಗಳು ಇತ್ಯರ್ಥವಾಗುವ ಸದುದ್ದೇಶದಿಂದ ಭೂಮಿ ಕೊಟ್ಟಿದ್ದ ವ್ಯಕ್ತಿ ಇದೀಗ ತಮ್ಮ ಜಮೀನನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅಲಿಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿಗಿ ಗ್ರಾಮದ ಅನೀಸ್ ಅಹಮದ್ ತಂದೆ ಅಮೀರ್ ಖಾನ್ 1972ರಲ್ಲಿ ಅಂಕಲಿಗಿ ಗ್ರಾಮಕ್ಕೆ ಪೊಲೀಸ್ ಸ್ಟೇಷನ್ ಮಂಜೂರಾಗಿ ಜಾಗ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಇಲಾಖೆಗೆ ಸಹಾಯ ಮಾಡಿದರು. ಅಮೀರ್ ಖಾನ್ ದೇಸಾಯಿ ಅಂಕಲಿಗಿ ಜಮೀನ್ದಾರರಾಗಿದ್ದು ಇಲಾಖೆಗೆ 24 ಗುಂಟೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದರು. ಜೊತೆಗೆ ತಮ್ಮದೇ 42 ಗುಂಟೆಯ ಜಮೀನಲ್ಲಿದ್ದ ಕಟ್ಟಡವನ್ನು ಕೂಡ ಕೊಟ್ಟಿದ್ದರು. ಇಲಾಖೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ 42 ಗುಂಟೆ ಜಮೀನನ್ನು ವಾಪಸ್ ಕೊಡಬೇಕು ಅಂತ ಇಲಾಖೆಯಿಂದ ಕರಪತ್ರವನ್ನು ಕೂಡ ಬರೆಸ್ಕೊಂಡಿದ್ರು. ಈ ಬಗ್ಗೆ 1972, 1998ರಲ್ಲಿ 2 ಬಾರಿ ಬೆಳಗಾವಿ SPಗಳು ಅಮೀರ್ ಖಾನ್ಗೆ ಕರಪತ್ರವನ್ನು ಬರೆದುಕೊಟ್ಟಿದ್ದಾರೆ. 2006ರಲ್ಲಿ ಅಂಕಲಗಿ ಠಾಣೆಗೆ ಹೊಸದೊಂದು ಕಟ್ಟಡ ನಿರ್ಮಾಣವಾಗಿದೆ. ಆದರೆ 42 ಗುಂಟೆ ಜಮೀನು ಮಾತ್ರ ಅಮೀರ್ ಖಾನ್ ಪುತ್ರ ಅನೀಸ್ ಅಹಮದ್ಗೆ ಸೇರೇ ಇಲ್ಲ. ಇದಕ್ಕಾಗಿ ನಿತ್ಯ ಅನೀಸ್ SP ಕಚೇರಿಗೆ ಅಲಿತಾನ ಇದ್ದಾರೆ. ಇನ್ನು ಈಗಿನ SP ಚಂದ್ರಗುಪ್ತಾ ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವರ ವಿರುದ್ಧ ಅನೀಸ್ ಖಾನ್ ಈಗಾಗಲೇ IGPಗೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ IGP ಆದೇಶವನ್ನು ಸಹ SP ಪಾಲಿಸ್ತಾ ಇಲ್ಲ ಅನ್ನೋದು ಅವರ ಆರೋಪ. ಜೊತೆಗೆ SP ವಿರುದ್ಧ ಇದೀಗ ಲೋಕಾಯುಕ್ತಕ್ಕೆ ದೂರು ಕೊಡಲು ಅನೀಸ್ ಖಾನ್ ಮುಂದಾಗಿದ್ದಾರೆ.
ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಿನ್ನೆ ನಡೆದಂಥ ರಥೋತ್ಸವ ವೇಳೆ ಸಿಡಿಸಿದಂಥ ಸಿಡಿಮದ್ದಿನಿಂದಾಗಿ ಬೆದರಿದ 2 ಆನೆಮರಿಗಳು ದಿಕ್ಕಾಪಾಲಾಗಿ ಓಡಿದ ಘಟನೆ ನಡೆದಿದೆ. ರಥೋತ್ಸವ ಶುರುವಾಗೋಕ್ಕಿಂತ ಮುಂಚೆ ಜಾತ್ರಾ ಆವರಣದಲ್ಲಿ 3 ವರ್ಷದ ಚಂಪಾ ಎಂಬ ಹೆಣ್ಣು ಹಾಗೂ ದ್ರೋಣ ಎಂಬ ಗಂಡು ಆನೆಮರಿಗಳನ್ನು ಕಟ್ಟಿಹಾಕಲಾಗಿತ್ತು. ಏಕಾಏಕಿ ಸಿಡಿಮದ್ದುಗಳನ್ನು ಸಿಡಿಸಿದ್ರಿಂದ ಬೆದರಿದ ಮರಿಗಳು ದಾಂಧಲೆ ನಡೆಸಿದ್ವು. ಈ ವೇಳೆ ಭಕ್ತರು ಕೆಲ ಕಾಲ ಆತಂಕಕ್ಕೆ ಒಳಗಾಗಿದ್ರು. ಅಷ್ಟೇ ಅಲ್ಲದೆ ನೂಕುನುಗ್ಲಿಂದಾಗಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾವೆ. ಬಳಿಕ ಮಾವುತ ಆನೆ ಮರಿಗಳನ್ನು ಹಿಡಿದು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ನೇಕಾರರ 5 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಮಿಕರ ಜೊತೆಗೆ ಪಾದಯಾತ್ರೆ ನಡೆಸಿದ್ದ ರಂಗಕರ್ಮಿ ಪ್ರಸನ್ನ ರಾಜ್ಯದ ಎಲ್ಲ ಕಡೆ ಕೈಮಗ್ಗ ನಿರಸನದ ಅಂಗವಾಗಿ ಇವತ್ತಿಂದ ಅನಿರ್ದಿಷ್ಟಾವಧಿ ಉಪವಾಸವನ್ನು ಶುರು ಮಾಡಿಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ಸರ್ವೋದಯ ದಿನವಾದಂಥ ಇವತ್ತು ಗಾಂಧಿ ತತ್ವ ಆದರ್ಶದ ಹೋರಾಟದ ಅಸ್ತ್ರ ಉಪವಾಸದೊಂದಿಗೆ ಸರ್ಕಾರವನ್ನು ಬಡಿದೆಬ್ಬಿಸೋಕೆ 2ನೇ ಹಂತದ ಕಠಿಣ ಹೋರಾಟಕ್ಕೆ ಅವರು ಮುಂದಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹುತಾತ್ಮರಾದ ದಿನ. ನಾಡಿನೆಲ್ಲೆಡೆ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಆದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮದಲ್ಲಿ ಮಾತ್ರ ವಿಭಿನ್ನವಾಗಿ ಆಚರಿಸಲಾಯಿತು. ಇಲ್ಲಿ ಹುತಾತ್ಮ ದಿನಾಚರಣೆ ಗಾಂಧೀಜಿಯವರ ಆದರ್ಶದಂತೆಯೇ ಉಪವಾಸ ಸತ್ಯಾಗ್ರಹದ ಮೂಲಕ ಹೋರಾಟಕ್ಕೆ ಮುನ್ನಡಿ ಬರೆದಿದೆ. ಪಾರಂಪರಿಕ ನೇಕಾರರ ರಕ್ಷಣೆಗಾಗಿ ಗಜೇಂದ್ರಗಢದಿಂದ ಬಾದಾಮಿವರೆಗೆ 13 ದಿನಗಳ ಕಾಲ 245 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದ ರಂಗಕರ್ಮಿ ಪ್ರಸನ್ನ ಇಂದಿನಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. 1985ನೇ ಇಸವಿಯಲ್ಲಿ ಜಾರಿಗೆ ಬಂದಿರುವ ಕೈಮಗ್ಗ ಮೀಸಲಾತಿ ಅಧಿನಿಯಮವನ್ನು ಎಲ್ಲ ಸರ್ಕಾರಗಳು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ನಾವು ಬೇಡಿಕೆ ಇಡ್ತಿದ್ದೀವಿ. ಈ ಅಧಿನಿಯಮವನ್ನು ಸರ್ಕಾರಗಳೇ ಮುರಿತಾ ಇರೋದು ದುರಂತದ ವಿಷಯ ಆಗಿದೆ. ಎಲ್ಲ ಪಕ್ಷಗಳ ಎಲ್ಲ ಸರ್ಕಾರಗಳು ಈ ಅಧಿನಿಯಮವನ್ನು ಮುರಿದು ಪಾರಂಪರಿಕ ನೇಕಾರಿಕೆ ಕ್ಷೇತ್ರಗಳಲ್ಲಿ ವಿದ್ಯುತ್ ಮಗ್ಗಗಳನ್ನು ಅಳವಡಿಸ್ತಾ ಇದೆ. ಹಾಗೂ ಆ ಮೂಲಕ ಕಲಬೆರಕೆ ಸೀರೆ, ಕಲಬೆರಕೆ ಕಂಬಳಿ, ಕಲಬೆರಕೆ ಪಂಚೆ ಮಾರುಕಟ್ಟೆಗೆ ಬಿಡುಗಡೆ ಆಗುವ ಹಾಗೆ ಮಾಡ್ತಾ ಇದೆ. ಸರ್ಕಾರ ವಿದ್ಯುತ್ ಮಗ್ಗಗಳನ್ನು ಪ್ರೋತ್ಸಾಹಿಸುವ ಮೂಲಕ ಗ್ರಾಮೀಣ ಕುಲಕಸುಬುಗಳ ನಾಶಕ್ಕೆ ಮುಂದಾಗಿದೆ. ಈ ಮಗ್ಗಗಳಿಂದ ಕಳಪೆ ಬಣ್ಣ, ಕಳಪೆ ವಸ್ತುಗಳನ್ನು ಬಳಸಿ ಬೃಹತ್ ಪ್ರಮಾಣದ ಕಲಬೆರಕೆ ಮಾಡಲಾಗ್ತಿದೆ. ಗಾಂಧೀಜಿಯವರು ಸಹ ಕೃಷಿಕರಿಗೆ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ ಪೂರಕ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ನೇಕಾರಿಕೆಗೆ ಪ್ರಾಧಾನ್ಯತೆ ನೀಡಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದ್ರು. ಹೀಗಾಗಿ ಹುತಾತ್ಮ ದಿನಾಚರಣೆಯಂದೇ ರಂಗಕರ್ಮಿ ಪ್ರಸನ್ನ ಅವರು ಅನಿರ್ದಿಷ್ಟಾವಧಿ ಹೋರಾರಂಭಿಸಿದ್ದಾರೆ. ಹೋರಾಟಕ್ಕೆ ಸಾಹಿತಿ ನಾ ಡಿಸೋಜಾ, ರೈತ ಮುಖಂಡ ಕಡಿದಾಳ್ ಶಾಮಣ್ಣ ಮೊದಲಾದವರು ಸಾಥ್ ನೀಡಿದ್ದಾರೆ. ಇದರಲ್ಲಿ ಏನು ಅನ್ಯಾಯ ಇದೆ, ಏನು ನಾವು ಅದು ಯಾಕಂದ್ರೆ ಅವರಿಗೆ ಸಹ ಸ್ಪಷ್ಟ ಆಗಿಲ್ಲ. ಮುಖ್ಯಮಂತ್ರಿಗಳೇ ಪವರ್ ಡ್ರಿವನ್ ಯಂತ್ರಗಳು, ಇದ್ರದ್ದು ಹ್ಯಾಂಡ್ಲೂಮ್ ಯಂತ್ರ ಅಂದರೆ ಅವ್ರ ಕಲ್ಪನೆ ಸರಿ ಅವರಿಗೆ ಆಗಿಲ್ಲ, ಗೊತ್ತಿಲ್ಲ ಅವರಿಗೆ. ಅದೆಲ್ಲ ಒಂದು ತಿಳ್ಕೊತೀನಿ ಅವತ್ತು ನಾನು. ಈಗ ಬೇಡ, ಈಗ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ, ಇದನ್ನಂತೂ ಮರೆಯಲ್ಲ, ನಾನು ಕರ್ಸ್ಕೊಂಡು ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಸರ್ಕಾರ ಯಾರನ್ನ ಕಳಿಸ್ತಾರೋ ಇಲ್ಲಿಗೆ ಅಥವಾ ಇವ್ರನ್ನ ಎಲ್ಲರೂ ಅಲ್ಲಿ ಕರ್ಸ್ಕೊಂಡು ಮಾತಾಡ್ತೀರಿ ನೀವು, ಏನು ತೀರ್ಮಾನ ಮಾಡಿ, ಇಲ್ಲದಿದ್ದರೆ ಬೆಂಕಿ ಹೊತ್ಕೊತೀವಿ ಕರ್ನಾಟಕದಾದ್ಯಂತ ತಿಳಿಸ್ತೀನಿ. ನೇಕಾರರ ರಕ್ಷಣೆಗಾಗಿ ಸರ್ಕಾರ ಹೊಸ ಕಾನೂನು, ಹಣಕಾಸಿನ ಘೋಷಣೆ ಮಾಡುವ ಅಗತ್ಯ ಇಲ್ಲ. 1985ರಲ್ಲಿ ಜಾರಿಗೆ ತಂದ ಕೈಮಗ್ಗ ಮೀಸಲಾತಿ ಅಧಿನಿಯಮವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ನೆರವಿಗೆ ಬರಬೇಕು ಅನ್ನೋದೇ ಇವರ ಹೋರಾಟದ ಉದ್ದೇಶ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಸುದ್ದಿ ಉದಯ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ